ಕರ್ನಾಟಕ ಚಲನಚಿತ್ರ ವಸ್ತ್ರಾಲಂಕಾರ ಹಾಗೂ ವಸ್ತ್ರ ವಿನ್ಯಾಸಕರ ಸಂಘದ ಯೂಟ್ಯೂಬ್ ಚಾನಲ್ ನೋಡುವಂತ ಎಲ್ಲ ನನ್ನ ಪ್ರೇಕ್ಷಕರಿಗೆ ನಾನು ಜಗದೀಶ್ ಮಾಡುವ ನಮಸ್ಕಾರ. ಬದುಕಿಗೆ ಎರಡು ದಾರಿ, ಒಂದು ಸಿನಿಮಾ ಹಾಗೂ ವಸ್ತ್ರಾಲಂಕಾರ ಸಂಘ. ಈ ಸಂಘದ ನನ್ನ ಜೀವನದ ದಾರಿದೀಪವಾಗಿ ತೋರಿಸ್ತಾ ಇದೆ. ಅದೇ ನನ್ನ ಜೀವನದ ಗುರಿ. ಅದನ್ನೇ ಗುರಿ. ಸಿನಿಮಾದಲ್ಲಿ ಕೆಲಸ ಮಾಡಬೇಕು ಅಂತ ನಾನು ಬಂದೆ, ಆದ್ರೆ ಸಿನಿಮಾದಲ್ಲಿ ಕೆಲಸ ಮಾಡೋಕ್ಕೆ ಒಂದು ಕೆಲಸ ಅಂತಕ್ಕೆ ಒಂದು ಜಾಗ ಬೇಕಿತ್ತು. ಅದೇ ಜಾಗ ನಮ್ಮ ಕರ್ನಾಟಕ ರಾಜ್ಯ ಚಲನಚಿತ್ರ ವಸ್ತ್ರಾಲಂಕಾರ. ಆ ಸಂಘ ಇವತ್ತು ನಮ್ಮನ್ನ ಈ ಮಟ್ಟಕ್ಕೆ ತಂದು ನಮ್ಮನ್ನ ಒಂದು ಗುರುತಿಸ್ಕೊಳ್ಳೋ ಒಂದು ಮಟ್ಟಕ್ಕೆ ತರಿಸಿದೆ ಅಂತ. ಸಿನಿಮಾ ಬದುಕು ಯಾವ ತರ ಇರುತ್ತೆ? ಸಿನಿಮಾ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ನೋಡುವಂತ ಪ್ರೇಕ್ಷಕರಿಗೆ. ಹಾಗೆ ಅದ್ರ ಹಿಂದೆ ಮಾಡೋಂಥ ನಮ್ಮಂತ ಟೆಕ್ನಿಷಿಯನ್ಸ್ಗೆ ಅದರ ಹಿಂದೆ ನೋವು, ಪ್ರೀತಿ, ಆ ಟೈಮ್ ಅನ್ಸುತ್ತೆ ನಮ್ಗೆ ಕಷ್ಟ ಇದು ಈ ತರ ಇದೆ ಅಂತ. ಸೊ ಅದೆಲ್ಲ ಮಾಡಾದ್ಮೇಲೆ ಸಿನಿಮಾ ನೋಡಿ ಮುಂದೆ ಪರದೆ ಮೇಲೆ ಮಾಡದಂತ ನಾವು ಕೆಲಸನ ನೋಡಿದ ತಕ್ಷಣ ಪ್ರೇಕ್ಷಕರು ಹೇಳ್ತಾರೆ, ಏನ್ ಚೆನ್ನಾಗಿ ಮಾಡಿದಾರಪ್ಪ ಇವರು ಅಂತ ಹೇಳ್ತಾರೆ. ಅವಾಗ ನಮ್ಮ ಕಷ್ಟ ನೋವು ಏನೇ ಇದ್ರೂ ನಾವು ಅವ್ರ ಪಕ್ಕ ಕೂತಿದ್ದಾಗ ಅದನ್ನ ನೋಡಿದ ತಕ್ಷಣ ನಮ್ಗೇನ್ ಅನ್ಸುತ್ತೆ, ಸೊ ನಾವು ಮಾಡಿದ ಕಷ್ಟಕ್ಕೆ ಒಂದು ಪ್ರತಿಫಲ ಇಲ್ಲಿ ಸಿಕ್ಕಿದೆ. ನನಗೆ ಕಷ್ಟ, ನಿಮಗೆ ಇಷ್ಟ, ನನ್ನ ನೋವನ್ನು ನೋಡಿ ನೀವು ಬೆಣ್ತಟ್ಟಿ. ಪರದೆ ಮೇಲೆ ನೋಡೋದಕ್ಕೆ ಕಲಾವಿದರನ್ನ ಎಷ್ಟೋ ಖುಷಿ ಆಗುತ್ತೆ, ನಾವು ಹಿಂಗ್ ಮಾಡಿದೀವಿ ಹಂಗ್ ಮಾಡಿದೀವಿ ಅಂತ. ಆದ್ರೆ ಆ ಪರದೆ ಹಿಂದೆ ಇರೋಂತ ನಮ್ಮ ಕಷ್ಟ, ಆ ಬೆವರು ಹರಿದ್ರು ಆ ಕಷ್ಟಕ್ಕೆ ನಮ್ಗೆ ಪ್ರತಿ ಫಲ ಅನ್ನೋದು ಇಲ್ಲ ಅಂದಾಗ ಎಷ್ಟು ನೋವು ಅನ್ನೋದನ್ನ ಅನುಭವಿಸ್ತೀವಿ ಅಂತ ಅದು ನಮಗ್ ಗೊತ್ತಿರುತ್ತೆ. ಸಿನಿಮಾ ಥಿಯೇಟ್ರಲ್ಲಿ ನೋಡ್ಬೇಕಾದ್ರೆ ತುಂಬಾ ಖುಷಿ. ಆ ಖುಷಿ ನಮ್ಮಂತವ್ರಿಗೆ ಆ ದಿನಕ್ಕೆ ಅದು ಖುಷಿ ಅನ್ಸುತ್ತೆ. ಬಟ್ ಈ ಖುಷಿನ ನಾವು ಹಂಚ್ಕೊಂಡು ನಾವು ಇದ್ರ ಜೊತೆ ಕೆಲಸ ಮಾಡ್ಬೇಕು ಅನ್ನೋದು ತುಂಬಾ ಆಸೆ. ಸೊ ಆ ಆಸೆಯಿಂದ ಬಂದಾಗ ಸಿನಿಮಾ ಮಾಡೋದಕ್ಕೆ ಕೆಲಸ ಅಂತ ಹೋದಾಗ ಅದರಿಂದ ತುಂಬಾ ಪರಿಶ್ರಮ ಇರುತ್ತೆ. ಆ ಪರಿಶ್ರಮ ಕೊಟ್ಟು ನಾವು ಇವತ್ತು ಈ ಮಟ್ಟಕ್ಕೆ ಬಂದು ಈ ಜಾಗದಲ್ಲಿ ನಾವು ಕುರ್ತಿ ಮಾತಾಡ್ತಾ ಇದ್ದೀವಿ. ಒಂದು ನಮಗೆ ಸ್ಥಾನಮಾನ ಅನ್ನೋದು ಸಿಕ್ಕಿದೆ ಅಂದ್ರೆ ನಮ್ಮ ಸಿನಿಮಾದಿಂದ ಹಾಗೂ ನಮ್ಮ ಸಿನಿಮಾದ ಎಲ್ಲ ಕಲಾವಿದರಾಗ್ಬೋದು, ಟೆಕ್ನಿಷಿಯನ್ಸ್ ಆಗ್ಬೋದು, ಅವರ ಜೊತೆ ಎಲ್ಲ ನಾವು ಕೆಲಸ ಮಾಡಿದ್ರಿಂದ ಇವತ್ತು ನಾವು ಒಬ್ಬ ಚೀಫ್ ಟೆಕ್ನಿಷಿಯನ್ ಆಗಿ ನಾವು ಈ ಸಂಘದಲ್ಲಿ ಒಂದು ಮೆಂಬರ್ ಆಗಿ ನಾವು ಇಲ್ಲಿ ಇವತ್ತು ದುಡಿತಾ ಇದೀವಿ. ಇವತ್ತು ಈ ಸ್ಥಾನಮಾನ ಸಿಕ್ಕಿದೆ ಅಂದ್ರೆ ಅದು ನಮ್ಮ ಸಿನಿಮಾ ನೋಡೋದಕ್ಕೆ ಇಷ್ಟ. ಆದರೆ ನಾವು ಅದನ್ನ ಹಿಂದೆ ಮಾಡೋಂಥ ಕಷ್ಟ ತುಂಬಾ ಇಷ್ಟಪಟ್ಟು ಪ್ರೀತಿ ಮಾಡಿ ನಾವು ಸಿನಿಮಾ ಮಾಡ್ತೀವಿ. ಆ ಸಿನಿಮಾದಲ್ಲಿ ಮಾಡೋ ಪ್ರೀತಿ ಅಷ್ಟಿಷ್ಟು ಪ್ರೀತಿ ಅಲ್ಲ. ಸಿನಿಮಾನೇ ನಮ್ಮ ಜೀವ, ಸಿನಿಮಾನೇ ನಮ್ಮ ಉಸಿರು. ಯಾವತ್ತಿಗೂ ನಾವು ಸಿನಿಮಾನ ಬೇರೆ ತರ ನಾವು ಆಡೋದಾಗ್ಲಿ ಮಾತಾಡೋದಾಗ್ಲಿ ಮಾಡಲ್ಲ. ಸಿನಿಮಾಯಿಂದ ಸಿನಿಮಾ ಇಲ್ಲ ಅಂದ್ರೆ ನಾವಿಲ್ಲ. ಅವತ್ತು ಆ ಕಷ್ಟ ಪಟ್ಟಿದ್ದಕ್ಕೆ ಪ್ರತಿಫಲ ಈಗ ನಮ್ಗೆ ಸಿಗ್ತಾ ಇದೆ. ಆ ಪ್ರತಿಫಲ ಸಿಗೋದು ನಮ್ಗೆ ಹೇಗೆ ಅಂದ್ರೆ ಅದು ನಿಮ್ಮಂತ ಪ್ರೇಕ್ಷಕರಿಗೆ ನಾನು ರೂಪಿಸ್ಕೊಳ್ಳೋದಕ್ಕೆ ನಾನು ಒಂದು ಆಯ್ಕೆ ಮಾಡ್ಕೊಂಡೆ. ಅದೇ ನನ್ನ ಸಿನಿಮಾ. ನನ್ನ ಸಿನಿಮಾ ಜೀವನದಲ್ಲಿ ನನಗೆ ಹೆಂಗ್ ಹೋಗ್ಬೇಕು, ಏನ್ ಮಾಡ್ಬೇಕು ಅನ್ನೋದು ಒಂದು ದಾರಿ ತೋರಿಸ್ತಾ ಇದ್ದಾಗ ನನ್ನ ಸಿನಿಮಾನೇ ಒಂದು ಆಯ್ಕೆ ಮಾಡ್ಕೊಂಡು ಮತ್ತೆ ನನ್ನ ಸಿನಿಮಾಗೆ ಬಂದೆ. ಸಿನಿಮಾಗೆ ಬಂದು ನಾನು ಆ ಸಿನಿಮಾದಲ್ಲಿ ಒಂದು ಕೆಲಸ ಅಂತ ಸಿಕ್ತು. ಆ ಕೆಲಸನ ಮಾಡ್ಕೊಂಡು ಸಿನಿಮಾದಲ್ಲಿ ಕೆಲಸ ಮಾಡ್ಬೇಕಂದ್ರೆ ಅವ್ರದ್ದೊಂದು ಯೂನಿಯನ್ ಇದೆ ಅಂತ ನಮ್ಗೆ ಗೊತ್ತಾಯ್ತು. ಆ ಯೂನಿಯನ್ನೇ ನಮ್ಮ ಕರ್ನಾಟಕ ರಾಜ್ಯ ಚಲನಚಿತ್ರ ವಸ್ತ್ರಾಲಂಕಾರ ಸಂಘ. ನಾನು ಒಬ್ಬ ಮೆಂಬರ್ ಆಗಿ ಇವತ್ತು ಸಿನಿಮಾ ಎಷ್ಟು ನಾನು ಇಷ್ಟಪಟ್ಟು ಕೆಲಸ ಮಾಡ್ತೀನೋ ಅದೇ ರೀತಿ ನನ್ನ ಸಂಘನೂ ಅಷ್ಟೇ ಪ್ರೀತಿ ಮಾಡ್ತೀನಿ, ಅಷ್ಟೇ ಇಷ್ಟಪಡ್ತೀನಿ. ಆ ಸಂಘದಲ್ಲಿ ನಾನು ಒಬ್ಬ ಸದಸ್ಯನಾಗಿ ದುಡಿತಾ ಇದ್ದೀನಿ. ಆ ಸಂಘದಿಂದ ನನಗೆ ಎಲ್ಲಾ ತರದ ಒಂದು ಒಳ್ಳೆ ಏನ್ ಹೇಳ್ತಾರೆ ಅಂದ್ರೆ ಒಳ್ಳೆತನಕ್ಕೆ ಏನ್ ಬೇಕು ಅದಕ್ಕೆ ಸಂಘದಲ್ಲಿ ನಮ್ಗೆ ಎಲ್ಲಾ ತರದ ಒಂದು ಸಹಾಯ ಹಿಂದೆ ತರದ ನಮ್ಮ ಸಂಘ ಅಷ್ಟು ನಮಗೆ ಬೆನ್ನೆಲುಬಾಗಿ ನಿಂತಿದೆ. ಸಿನಿಮಾ ಹೇಗೆ ನಮ್ಗೆ ಇಷ್ಟಪಟ್ಟು ಕೆಲಸ ಮಾಡ್ತಾ ಇದೀವೋ ಅದೇ ರೀತಿ ನಮ್ಮ ಸಂಘನೂ ಅಷ್ಟೇ ಇಷ್ಟಪಡ್ತೀವಿ. ಆ ನಮ್ಮ ಸಂಘದಿಂದ ಇವತ್ತು ನಾವು ಇಷ್ಟು ಮಟ್ಟಕ್ಕೆ ಬಂದು ಒಂದು ರೂಪಿಸ್ಕೊಳ್ಳೋಕೆ ನಮ್ಗೊಂದು ಏನಂತಾರೆ ಸ್ಥಾನ ಅನ್ನೋದು ನಮ್ಗೆ ಸಿಕ್ಕಿದೆ.
ನಮಗೆ ಏನ್ ಬೇಕೋ ಅದನ್ನ ಅಷ್ಟು ಇಷ್ಟಪಟ್ಟು ಕಷ್ಟಪಟ್ಟು ಆ ಪ್ರೀತಿ ನಮಗೆ ತುಂಬುತ್ತಲ್ಲ, ಆ ಸಂಘಕ್ಕೆ ನಾವು ಯಾವಾಗಲೂ ಚಿರಋಣಿ ಆಗಿರ್ತೀವಿ. ನೋಡುವಂತ ಎಲ್ಲ ನನ್ನ ಪ್ರೇಕ್ಷಕರಿಗೂ ಈ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.